ಆಕಾಶದ ನಕ್ಷತ್ರಗಳು ನಗುಬೀರಿ ನಿಂತಿವೆ. ಈ ಒಂದು ಯಶಸ್ವಿ ಸಂಸ್ಥೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಮ್ಮ ನಗುವನ್ನ ಬೀರುವಲ್ಲಿ ಮತ್ತು ತಮ್ಮ ತಾಳವನ್ನ ಕುಣಿಸುವಲ್ಲಿ ಎಲ್ಲರ ಒಂದು ಮನಸ್ಸನ್ನ ಕಂದ ಬಂಗಾರದ ಮಾರಿ ತೊಳೆದೇನ ಪಾಲಕ. ಈ ಒಂದು ಯಶಸ್ವಿ ಸಂಸ್ಥೆಯಲ್ಲಿ 20ನೇ ವರ್ಷದ ಪಾದಾರ್ಪಣೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಪ್ರಾರಂಭವಾಗಲಿದ್ದು ಗಂಗಮ್ಮ ಪೊಲೀಸ್ ಪಾಟೀಲ್, ಶ್ರೀ ಜಂಬನಗೌಡ ಮಾಲಿ ಪಾಟೀಲ್, ಶ್ರೀ ಶರಣಪ್ಪ ಕಿರ್ಸೂರ್, ಶ್ರೀ ತಿಮ್ಮಣ್ಣ ದಾಸರ್, ಶ್ರೀ ಅಮರೇಶ್ ಮಟ್ಟೂರ್, ಶ್ರೀ ಮಹಂತೇಶ್ ಗಡೇರ್, ಶ್ರೀ ಮಂಜುನಾಥ್ ಎಸ್, ಶ್ರೀ ಚನ್ನನಗೌಡ ಮಾಲಿ ಪಾಟೀಲ್, ಶ್ರೀ ಪರಶುರಾಮ್ ಚೌಡ್ಕಿ, ತಿರುಪತಿ ಎಲಿಗಾರ್, ಶ್ರೀ ಚಂದ್ರಶೇಖರ್, ಶ್ರೀ ಶಶಿಧರ ಸ್ವಾಮಿ, ಮೈಲಾರಪ್ಪ ಬಯ್ಯಾಪುರ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಶಾಲೆಯ ಮುಖ್ಯ ಗುರುಮಾತರಾಗಿರ್ತಕ್ಕಂಥ ಶಶಿಕಲಾ ಗುರುಮಾತೆಯವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ತಿರುಪತಿ ಎಲಿಗಾರ್ ಅಣ್ಣನವರು ಕೂಡ ಪತ್ರಕರ್ತರು, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಸದಸ್ಯರು ಹಾಗೂ ಸರ್ವ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಶಶಿಧರ ಸ್ವಾಮಿ ವಿದ್ಯಾವಾಹಿನಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮುದೇನೂರ್ ಈ ಒಂದು ಸಂಸ್ಥೆಯ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ MMK ಗುರುಗಳವರು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲರೂ ಸದಸ್ಯರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋ. ಬಂದನೆ ಬೆನಕ ಬಂದನೆ ಕಪಿಲ ಬಂದನೆ ಸುಮುಖ ಬಂದನೆ ಗಜಕರ್ಣ ಬಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕುಣಿವ ಸದ್ದಿನಿಂದ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಬೆನಕ ಬಂದನೆ ಅಮ್ಮಿನಿಂದ ನಕ್ಕ ಚಂದ್ರಗೆ ಶಾಪ ಕೊಟ್ಟನೆ ಹತ್ತ ತಲೆಯ ರಾವಣನ ಸೊಕ್ಕ ಮುರಿದನೆ ಅಮ್ಮಿನಿಂದ ನಕ್ಕ ಚಂದ್ರಗೆ ಶಾಪ ಕೊಟ್ಟನೆ ಭಾದ್ರಪದ ಚೌತಿ ಎಂದು ಓಡಿ ಬಂದನೆ ಬಡವರನ್ನು ಕಾಯಲೆಂದು
ಕಾಯಲೆಂದು ಆರಿ ಬಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕುಣಿವ ಸತ್ತಿನಿಂದ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಬೆನಕ ಬಂದನೆ ಪರಶು ತರಡಿ ಹಿಡಿದು ಓಡಿ ಬಂದನೆ ಪದ್ಮಾಗರಿಕೆ ಚಂದಿರನ ಮುಡಿದು ಬಂದನೆ ಪಾಶ ಪರಶು ತರಡಿ ಹಿಡಿದು ಓಡಿ ಬಂದನೆ ಪದ್ಮಾಗರಿಕೆ ಚಂದಿರನ ಮುಡಿದು ಬಂದನೆ ಬಂದ ವಿಜ್ಞ ತೊಡೆದು ಗಣಪ ಕಷ್ಟ ಕೊಂಡನೆ ಮಂದ ಬುದ್ಧಿ ತೊಡೆದು ವಿದ್ಯೆ ಜ್ಞಾನ ತಂದನೆ ಬಂದ ವಿಜ್ಞ ತೊಡೆದು ಗಣಪ ಕಷ್ಟ ಕೊಂಡನೆ ಮಂದ ಬುದ್ಧಿ ತೊಡೆದು ವಿದ್ಯೆ ಜ್ಞಾನ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕುಣಿವ ಸತ್ತಿನಿಂದ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಬೆನಕ ಬಂದನೆ ವ್ಯಾಸಗೆ ಭಾರತವನ್ನು ಬರೆದು ಕೊಟ್ಟನೆ ವೇಗದಿ ಬರೆದು ವ್ಯಾಸ ನನ್ನೇ ಸೋಲಿಸಿ ಬಿಟ್ಟನೆ ವೇದ ವ್ಯಾಸಗೆ ಭಾರತವನ್ನು ಬರೆದು ಕೊಟ್ಟನೆ ವೇಗದಿ ಬರೆದು ವ್ಯಾಸ ನನ್ನೇ ಸೋಲಿಸಿ ಬಿಟ್ಟನೆ ಸಿದ್ಧ ಕಾರಣ ಸೇವಿತ ಚರಣ ಸದ್ಗುಣಶೀಲನೆ ಯಕ್ಷ ಕಿನ್ನರ ಪೂಜಿತ ಗಣಪ ಚಿನ್ಮಯ ರೂಪನೆ ಸಿದ್ಧ ಕಾರಣ ಸೇವಿತ ಚರಣ ಸದ್ಗುಣಶೀಲನೆ ಯಕ್ಷ ಕಿನ್ನರ ಪೂಜಿತ ಗಣಪ ಚಿನ್ಮಯ ರೂಪನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕುಣಿವ ಸತ್ತಿನಿಂದ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಬೆನಕ ಬಂದನೆ ಕಪಿಲ ಬಂದನೆ ಸುಮುಖ ಬಂದನೆ ಗಜಕರ್ಣ ಬಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ. ಥ್ಯಾಂಕ್ ಯು. ಶ್ರದ್ಧಾ ರಹಿತ ಪ್ರಾರ್ಥನೆ ಸ್ಟಾಂಪ್ ರಹಿತ ಪತ್ರದಂತೆ, ಭಕ್ತಿ ರಹಿತ ಪ್ರಾರ್ಥನೆ ವಿಳಾಸ ರಹಿತ ಪತ್ರದಂತೆ, ಶ್ರದ್ಧಾ ಭಕ್ತಿ ಸಹಿತ ವ್ಯಾಕುಲತೆಯಿಂದ ಮಾಡಿದ ಪ್ರಾರ್ಥನೆ ನಿಜವಾದ ಪ್ರಾರ್ಥನೆ. ಆ ಪ್ರಾರ್ಥನೆ ಆಡಿರ್ತಕ್ಕಂಥ ಸೃಷ್ಟಿ ಹುಗಾರಿಯವರಿಗೆ ಧನ್ಯವಾದಗಳು. ಈಗ ಸ್ವಾಗತವು ಸ್ವಾಗತವು
ಶಶಿಧರ ಸ್ವಾಮಿಯ ದಿವ್ಯ ಅನುಗ್ರಹವು ಬೆಳೆದು ನಿಂದಿತು ನಮ್ಮ ಯಶಸ್ವಿ ಶಾಲೆಯು. ಅಕ್ಷರ ಕ್ರಾಂತಿಯ ಮಾಡಿದ ಶಾಲೆಯು ಶಿವನ ಸ್ವರೂಪಿಗಳು ಶಿಕ್ಷಕ ಬಳಗವು ಹಿಂದುಳಿದ ಭಾಗವು ಬೆಳಗಿತು ಶಿಕ್ಷಣ ಜ್ಯೋತಿಯು. ಮಹಾಂತೇಶ ಗುರುಗಳೇ ಇದಕ್ಕೆಲ್ಲ ಕಾರಣವು. ಸ್ವಾಗತವು ಸ್ವಾಗತವು ನಿಮಗೆಲ್ಲ ಸ್ವಾಗತವು. ನಲುಮೆಯ ಸ್ವಾಗತವು ಒಲುಮೆಯ ಸ್ವಾಗತವು. ಆಕಾಶಕ್ಕೆ ಚುಕ್ಕಿ ಚಂದ, ಹಣೆಗೆ ಚಂದ ಕುಂಕುಮ ಗಂಧ, ಬಾಲಕರ ಪ್ರೀತಿಯ ಬಂದ ಹೀಗೆ ಇರುತ್ತಿರಲಿ ಮುಂದ. ಆಕಾಶಕ್ಕೆ ಚುಕ್ಕಿ ಚಂದ, ಹಣೆಗೆ ಚಂದ ಕುಂಕುಮ ಗಂಧ, ಬಾಲಕರ ಪ್ರೀತಿಯ ಬಂದ ಹೀಗೆ ಇರುತ್ತಿರಲಿ ಮುಂದ. ಸಂತಸದ ಹೊನಲು ಮನ ತುಂಬ ಇರುತ್ತಿರಲಿ ಹೀಗೆ ಇನ ಮುಂದ. ಪ್ರೀತಿಯಲ್ಲಿ ಆಡುವೆವು ಸವಿ ಸವಿ ನೆನಪಿಂದ. ಸ್ವಾಗತವು ಸ್ವಾಗತವು ನಿಮಗೆಲ್ಲ ಸ್ವಾಗತವು. ನಲುಮೆಯ ಸ್ವಾಗತವು ಒಲುಮೆಯ ಸ್ವಾಗತವು. ಯಶಸ್ವಿ ಶಾಲೆಯ ಸಾಂಸ್ಕೃತಿಕ ವೈಭವವು ನಿಮ್ಮೆಲ್ಲರ ಆಗಮನ ತಂದಿದೆ ಸಂತೋಷವು. ಸದಾ ಇರಲಿ ಶಾಲೆಯ ಮೇಲೆ ನಿಮ್ಮ ಅಂತಃಕರುಣವು. ಸ್ವಾಗತವು ಸ್ವಾಗತವು ನಿಮಗೆಲ್ಲ ಸ್ವಾಗತವು. ನಲುಮೆಯ ಸ್ವಾಗತವು ಒಲುಮೆಯ ಸ್ವಾಗತವು. ಲಾ 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 ಲಾ. ಗುರು ಇಲ್ಲದ ಮಠವು, ಹಿರಿಯರಿಲ್ಲದ ಮನೆಯು, ಅರಸಿಲ್ಲದ ಊರು, ಇವು ಮೂರು ನೂಲು ಹರಿದ ವರಸಿನಂತಕ್ಕೆ ಸರ್ವಜ್ಞ. ಈ ಒಂದು ಸ್ವಾಗತಿನ ಗೀತೆಯನ್ನು ಆಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಸ್ವಾಗತ ಭಾಷಣವನ್ನ ಚಂದ್ರಶೇಖರ್ ಹಳೇಗೌಡ್ ಗುರುಗಳವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇರುವುದಕ್ಕಿಂತ ಮೂರ್ಖನಾಗುವುದು ಲೇಸು, ಮೂರ್ಖನಾಗುವುದಕ್ಕಿಂತ ಮೂಕನಂತಿರುವುದು ಲೇಸು. ಜ್ಞಾನಿಗೆ ವಿನಯವೇ ಲೇಸು, ಸುಜ್ಞಾನಿಗೆ ಸಂಯಮವೇ ಲೇಸು. ಅರೆ ಜ್ಞಾನಿಗೆ ತನ್ನರಿವಿನ ತಿಳಿವು ಲೇಸು, ಹೆಡ್ಡ ತೆಪ್ಪಗಿರುವುದು ಲೇಸು. ಜಾಣ ಪ್ರಸವನರಿತು ತಾ ಮೌನಿಯಾಗಿರುವುದು ಲೇಸು ಎಂಬಂತೆ ಶ್ರೀ ಶಶಿಧರ ಸ್ವಾಮಿ ವಿದ್ಯಾವಾಹಿನಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮುದೇನೂರು ನಮ್ಮ ಈ ಶೈಕ್ಷಣಿಕ ಸಂಸ್ಥೆಯು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾದ ಸಾಧನೆಯನ್ನು ದಾಖಲಿಸಿದೆ. ತಮ್ಮದೇ ಶೈಕ್ಷಣಿಕ ಕಾಳಜಿಯಿಂದ ಮುದೇನೂರು ಭಾಗವನ್ನು ಶೈಕ್ಷಣಿಕವಾಗಿ ಶ್ರೀಮಂತವಾಗಿ ರಾಷ್ಟ್ರ ಪ್ರಜ್ಞೆಯುಳ್ಳ ಅತ್ಯುತ್ತಮ ಭಾವಿ ಪ್ರಜೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ನಮ್ಮ ಹೆಮ್ಮೆಯ ಸಂಸ್ಥೆಯು 20 ವರ್ಷಗಳನ್ನು ಪೂರೈಸಿದ್ದು, ಈ ಸಂಭ್ರಮವನ್ನು ಹಂಚಿಕೊಳ್ಳಲು ನಾವು 20ನೇ ವರ್ಷದ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ.
ಸುಕ್ಷೇತ್ರ ಮುದೇನೂರು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಆರಾಧ್ಯ ದೈವರಾದ ಶ್ರೀ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಶಶಿಧರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯರೆಲ್ಲರೂ ಸೇರಿ ಶಶಿಧರ ಶಿವಯೋಗಿ ಚಿರಕಾಲ ಹಲೋ ಮುದೇನೂರು ಭಾಗದ ಆರಾಧ್ಯ ದೇವರಾಗಿರುವಂತಹ ಶ್ರೀ ಶಶಿಧರ ಮಹಾಸ್ವಾಮಿಗಳವರಿಗೆ ಎಲ್ಲರೂ ಎದ್ದು ನಿಲ್ಲುವ ಮೂಲಕ ಗೌರವಪೂರ್ವಕ ನಮನವನ್ನು ಸಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಿರವಾಗಿ ಚಿರಕಾಲ ನಮಿಸುವೆನು ಚರಣಕ್ಕೆ ಶಿರವಾಗಿ ಚಂದ್ರಶೇಖರ ಶ್ರೀಗಳ ರಕ್ಷಿಸಬಹುದು. ಮುದೇನೂರಿನ ದೈವ ಶಶಿಧರ ಶಿವಯೋಗಿ. NK ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್ ನೇಮ್ NK ಫೋಟೋಗ್ರಫಿ. ಶಶಿಧರ ಶಿವಯೋಗಿ ಶಶಿಧರ ಶಿವಯೋಗಿ. NK ಫೋಟೋಗ್ರಫಿ ಕಿಡ್ದು ವೀರಬಸಯ್ಯ ವಸ್ತ್ರದ ಪ್ರಭಾವತಿ ಪುತ್ರನಾಗಿ ಶಿರೋಳ ಗ್ರಾಮದಲ್ಲಿ ಅವತರಿಸಿದ ಯೋಗಿ. ಜ್ಞಾನದ ಹಸಿವಿಗಾಗಿ ವಿಜ್ಞಾನದ ಬುತ್ತಿಗೊಂಡು ಜ್ಞಾನದ ಹಸಿವಿಗಾಗಿ ವಿಜ್ಞಾನದ ಬುತ್ತಿಗೊಂಡು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಚನ್ನನಗೌಡ ಹಳೆಗೌಡರು ಶಾಲಾ ಸಮಿತಿಯ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಬಸನಗೌಡ ನಿಂಗನಗೌಡ ಮೇಗೂರು ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು. ಮೇಗೂರು ನಿಂಗನಗೌಡರವರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಚಂದನಗೌಡ ಪೊಲೀಸ್ ಪಾಟೀಲ್ ಶಾಲಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಿರುವಂತ ಶ್ರೀ ಶಿವಕುಮಾರ್ ಹಿರೇಮಠ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಶ್ರೀಮತಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ತಿಮ್ಮಣ್ಣ ದಾಸರ್ ಶಾಲಾ ಸಮಿಸಿರುವಂತ ಶ್ರೀ ಅಮರೇಶ್ ಮಟ್ಟೂರ್ ಶಾಲಾ ಸಲಹಾ ಸಮಿತಿಯ ಸದಸ್ಯರು ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಚನ್ನನಗೌಡ ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಶ್ರೀ ಬಸವಂತಪ್ಪ ನಾಡಗೌಡ ಗುರುಗಳವರಿಗೆ ಪ್ರಜ್ವಲ್ ಅವರು ಅಂತ ಶ್ರೀ ಪರಶುರಾಮ್ ಚೌಡ್ಕಿ ಇವರಿಗೆ ಕರಿಬಸರ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ತಿರುಪತಿ ಅಲಿಗಾರ್ ಪತ್ರಕರ್ತರು, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಚಂದ್ರಶೇಖರ್ ಕುಂಬಾರ್ ಪತ್ರಕರ್ತರು ಮುದೇನೂರು ಇವರಿಗೆ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ DR ಗಣಾಚಾರ್ಯ ಗುರುಗಳವರಿಗೆ ಗಗನ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ನಾಗನಗೌಡ ಮಾಲಿ ಪಾಟೀಲ್ ಶಾಲಾ ಸಲಹಾ ಸಮಿತಿಯ ಸದಸ್ಯರು ಇವರಿಗೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಹುಸೇನಪ್ಪ ಹಿರೇಮನಿ ಮಾಜಿ ಗ್ರಾಮ ಪಂಚಾಯತಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ
ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಮಲ್ಲಿಕಾರ್ಜುನಗೌಡ ಮಾಲಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಚಂದ್ರಶೇಖರ್ ಉಳ್ಳಾಗಡ್ಡಿ ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂಥ ಬಸವರಾಜ್ ಬಯ್ಯಾಪುರ ಅವರು ಮಾಲಾರ್ಪಣೆ ಮಾಡಿದ್ರು. ಮಲ್ಲನಗೌಡ ಪೊಲೀಸ್ ಪಾಟೀಲ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಲ್ಲಪ್ಪ ಮೇಟಿ ಇವರಿಗೆ ನಮ್ಮ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಶಾಲೆಯ ಪ್ರೀತಿಯ ಪಾಲಕ ಬಂಧುಗಳಿಗೂ ವಾಹನ ಚಾಲಕರಿಗೂ ಹಾಗೂ ಶಿಕ್ಷಕರಿಗೂ ಮತ್ತು ಹಳೆಯ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆ ಸಲ್ಲಿರುವಂಥ ಎಲ್ಲರಿಗೂ ಹಾಗೂ ಸಪ್ಲೈಯರ್ಸ್ ಹಾಗೂ ವಿದ್ಯುತ್ ಕಾರ್ಯನಿರ್ವಾಹಕರು ಹಾಗೂ ಛಾಯಾಗ್ರಾಹಕರು ಭೋಜನ ವ್ಯವಸ್ಥಾಪಕರು ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಆಡಳಿತ ಮಂಡಳಿಯವರಿಗೆ ತುಂಬು ಹೃದಯದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಶರಣಪ್ಪ ಹೂಗಾರ್ ಸರ್ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಯಾರ ತೋಡಿದರೇನು ಊರಿಂಗೆ ದಾರಿ ಏನು, ಯಾರ ತೋಡಿದರೇನು, ಸಾರಾಯದ ನಿಜವ ತೋರುವ ಗುರುವತ್ತ ಯಾರಾದಡೇನು ಸರ್ವಜ್ಞ. ಈ ಒಂದು ಸ್ವಾಗತ ಭಾಷಣವನ್ನು ಮಾಡಿರ್ತಕ್ಕಂಥ ಚಂದ್ರಶೇಖರ್ ಗುರುಗಳವರಿಗೆ ಧನ್ಯವಾದಗಳು. ಈಗ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಈ ಜ್ಯೋತಿಯನ್ನ ಮುಖ್ಯ ದೀಪ ಹಾಗೆ ಇರುತ್ತದೆ. ಅದೇ ಜ್ಞಾನದಿಂದ ಎಷ್ಟೇ ಜ್ಞಾನವನ್ನು ಹೇಳಿದರೂ ಅದಕ್ಕೆ ಜ್ಞಾನಕ್ಕೆ ಅಳಿವೆ ಎಂಬುದಿಲ್ಲ. ಜ್ಞಾನದ ದೀಪ ಬೆಳಗಿಸುವ ಪ್ರಜ್ವಲಿಸುತ್ತದೆ. ಈ ಜ್ಞಾನದ ದೀಪ ಇಡೀ ವಿಶ್ವ ಪರಂಪರೆಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ, ಎಲ್ಲ ಪಾಲಕ ಬಂಧುಗಳಲ್ಲಿ, ಮಕ್ಕಳಲ್ಲಿ, ಅಣ್ಣ ತಮ್ಮಂದರಲ್ಲಿ ನೂರಾರು ಚಪ್ಪಳೆಯ ತಟ್ಟುವುದರ ಮುಖಾಂತರ ಇದು ಜ್ಞಾನದ ಜ್ಯೋತಿಯ ದೀಪದ ಜ್ಯೋತಿಯನ್ನ ಬೆಳಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಕತ್ತಲಲ್ಲಿರುವ ಬೆಳಕಿನ ಕಂಡೆಗೆ ಕೊಂಡೊಯ್ಯತಕ್ಕಂಥದ್ದು ಈ ಒಂದು ಜ್ಯೋತಿಯನ್ನು ಬೆಳಗಿಸಿರತಕ್ಕಂಥ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಲೋ ತಿಳಿಸ್ತಾ ಇದ್ದೀವಿ. ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಶಿಕ್ಷಕ ವೃಂದದ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಅವರ ಸಮಾನತೆಯನ್ನ ತೋರಿಸಿಕೊಟ್ಟಿರ್ತಕ್ಕಂಥದ್ದು, ಸಮಾನತೆ, ಸ್ವಾತಂತ್ರ್ಯ, ಧಾರ್ಮಿಕ ಶೋಷಣೆ ಎಲ್ಲವನ್ನ ಸರಿಸಮಾನವಾಗಿ ಸಮಾಜದಲ್ಲಿ ಬೆಳಗಬೇಕಂತ ಸೂರ್ಯ ನಿನ್ನ ಉತ್ತರೋತ್ತರ ಶ್ರೇಯಸ್ಸಿಗೆ ಬೇಕಾದ ಎಲ್ಲ ಶಕ್ತಿ ನಿನ್ನೊಳಗೆ ಅಡಗಿವೆ. ಮಕ್ಕಳಲ್ಲಿ ಸಾಂಸ್ಕೃತಿಕ ಕಲಾ ಈ ಒಂದು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಎಂಬಂತೆ ವಿಶ್ವಕುಲಕ್ಕೆ ಮಾನವೀಯತೆಯ ಮಹತ್ವವನ್ನು ಸಾರಿದ ಜಗಜ್ಯೋತಿ ಬಸವಣ್ಣವರ ವಚನೋಕ್ತಿಯನ್ನು ಸ್ಮರಿಸುತ್ತಾ ಈ ಒಂದು ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ಪೂಜ್ಯರನ್ನು ಒಳಗೊಂಡಂತೆ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಪಾಲಕ ಬಂಧುಗಳಿಗೂ 20ನೆಯ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಶುಭಾಶಯಗಳನ್ನು ಕೋರುತ್ತಾ 20ನೆಯ ವರದಿ ವಾಚನವನ್ನು ತಮ್ಮ ಅಪ್ಪಣೆಯೊಂದಿಗೆ ಮಂಡಿಸುತ್ತೇನೆ.
ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದೇನೂರ ಗ್ರಾಮದಲ್ಲಿ ಶ್ರೀಗಳ ಆಶೀರ್ವಾದದಿಂದ ತಲೆ ಎತ್ತಿ ನಿಂತಿರುವ ಈ ಭವ್ಯವಾದ ಶಾಲೆಯು ಶಿಕ್ಷಣಕ್ಕೆ ಪ್ರೇರಣೆ ನೀಡುವುದರ ಮೂಲಕ ವಿದ್ಯಾದೀಪವನ್ನು ಹಚ್ಚಿ ಜ್ಞಾನದ ಬೆಳಕನ್ನು ಪ್ರಸರಿಸುತ್ತದೆ. ಕನ್ನಡ ಮಾಧ್ಯಮದ ಮೂಲಕ ಶಿಕ್ಷಣ ನೀಡುತ್ತಿರುವ ಈ ಶಾಲೆ ಸ್ಥಾಪನೆಯಾಗಿ ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿ ಹಾಕಿಕೊಟ್ಟ ಎಲ್ಲ ಪ್ರಶಂಸೆಗೆ ಹಾಗೂ ಅಭಿಮಾನಕ್ಕೆ ಪಾತ್ರವಾಗಿವೆ. ಈ ಒಂದು ಧ್ಯಾನ ದೇಗುಲಕ್ಕೆ 20ರ ಅರೆಯ ಇಲ್ಲಿರುವ ಸುಂದರ ಪರಿಸರದಲ್ಲಿ ವಿದ್ಯಾರ್ಜನೆಗೈದ ಸಾಕಷ್ಟು ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ. ಈ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ನಿಮ್ಮೆಲ್ಲರ ಜೊತೆ ಸಂಭ್ರಮದಿಂದ ಆಚರಿಸಿ ಅದರ ಸುಂದರತೆಯ ಒಂದು ಕಂಪನವನ್ನು ಎಲ್ಲೆಡೆ ಪ್ರಸರಿಸಲು ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಹಾಗಾಗಿ 20ನೆಯ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಆಶಿಸುತ್ತೇನೆ. ಶಶಿಧರ ಸ್ವಾಮಿ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯು 15/5/2006 ಅಮೃತ ಗಳಿಗೆಯಲ್ಲಿ ಶ್ರೀ ಪರಮಪೂಜ್ಯ ಶಶಿಧರ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಪರಮಪೂಜ್ಯ ಪುಣ್ಯನಾಮದಿಂದ ಮೈದಳೆಯಿತು. 2008ರಲ್ಲಿ ಪ್ರಾಥಮಿಕ ಶಿಕ್ಷಣ, 2009ರಲ್ಲಿ ಪ್ರೌಢಶಾಲೆಯನ್ನು ಘನವೆತ್ತ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಪ್ರಾರಂಭಿಸಲಾಯಿತು. ಕೇವಲ 45 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಶಾಲೆಯಲ್ಲಿ 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗೈಯುತ್ತಿದ್ದಾರೆ. 20ಕ್ಕೂ ಹೆಚ್ಚು ಪ್ರತಿಭಾವಂತ ಶಿಕ್ಷಕರು ಜ್ಞಾನದೂಟವನ್ನು ನಿತ್ಯ ಉಣಬಡಿಸುತ್ತಿದ್ದಾರೆ ಹಾಗೂ 10ಕ್ಕೂ ಹೆಚ್ಚು ಇತರೆ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯು 2 ಎಕರೆ ಸ್ವಂತ ಜಮೀನಿನಲ್ಲಿ ಸುಂದರ ಪರಿಸರದಲ್ಲಿ ತಲೆ ಎತ್ತಿ ನಿಂತಿದೆ ಹಾಗೂ 4 ಶಾಲಾ ವಾಹನಗಳು ಹೊಂದಿವೆ ಎಂದು ನಮಗೆ ತಿಳಿಸಲು ಹೆಮ್ಮೆ ಎನಿಸುತ್ತದೆ. ಈ ಒಂದು ಸಂಸ್ಥೆಯು ಇಷ್ಟು ಎಮ್ಮರವಾಗಿ ಬೆಳೆಯಲು ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಮಹಾಂತೇಶ್ ಕಲ್ಲಪ್ಪನವರು ಇವರು ತಮ್ಮ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಹಗಲು ಹೇಳು ಎನ್ನದೆ ದಿನಕ್ಕೆ 18 ಗಂಟೆಗಳ ಕಾಲ ಬಿಡುವಿಲ್ಲದೆ ಕೆಲಸವನ್ನು ನಿರ್ವಹಿಸಿ ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕೆಂದರೆ ಈ ಸಂಸ್ಥೆಗೆ ಮಾಡಿದ ಅವರ ಸಹೋದರರ ತ್ಯಾಗ ಮತ್ತು ಅವರ ಕುಟುಂಬದವರ ಒಂದು ಪರಿಶ್ರಮ ಹೇಳತೀರದು. ಅದಕ್ಕಿಂತ ಮಿಗಿಲಾಗಿ ಎಲ್ಲ ಶಿಕ್ಷಕರನ್ನು ತಮ್ಮ ಸಿಬ್ಬಂದಿ ವರ್ಗದವರನ್ನು ಮನೆಯವರಂತೆ ನೋಡುವ ಕಲ್ಲಪ್ಪನವರ ಕುಟುಂಬದವರನ್ನು ವರ್ಣಿಸಲು ಪದಗಳಂತೆ ಸಿಗುವುದೇ ಇಲ್ಲ. ಶಿಕ್ಷಣವೆಂದರೆ ಕೇವಲ ಅಕ್ಷರ ತುಂಬುವುದಲ್ಲ, ಅದಕ್ಕೆ ಬದಲಾಗಿ ದೀಪವನ್ನು ಬೆಳಗಿಸುವುದು ಹಾಗೂ ಸಾಂಸ್ಕೃತಿಕ ಮೌಲ್ಯವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸುವುದು. ಯಶಸ್ವಿ ಪ್ರಾಥಮಿಕ ಪ್ರೌಢಶಾಲೆಯು ಸತತ ಪ್ರಯತ್ನದಿಂದ ವಿದ್ಯಾರ್ಥಿಗಳಿಗೆ ಯುಕ್ತವಾದ ಶಿಕ್ಷಣವನ್ನು ಕೊಡುವುದು ಮಾತ್ರವಲ್ಲದೆ ಉತ್ತಮವಾದ ಜ್ಞಾನವನ್ನು ನೀಡಿ ಅವರನ್ನು ಬುದ್ಧಿವಂತರನ್ನಾಗಿಸಿ ಮತ್ತು ನಾಗರಿಕನಾಗಿಸಲು ಪ್ರಯತ್ನಿಸುತ್ತದೆ. ಇದರ ಪ್ರತಿಫಲವಾಗಿ 2024-25ರ SSLCಯ ಫಲಿತಾಂಶದಲ್ಲಿ 90% ವಿದ್ಯಾರ್ಥಿಗಳು ಫಲಿತಾಂಶವನ್ನು ಸಾಧಿಸಿ ಕುಷ್ಟಗಿ ತಾಲೂಕಿಗೆ ಗುಣಮಟ್ಟದ ಶಿಕ್ಷಣದಲ್ಲಿ ಟಾಪ್ 10ರಲ್ಲಿರುವ ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆಯು ಒಂದು ಎಂದು ಹೇಳಲು ತುಂಬ ಹೆಮ್ಮೆ ಅನಿಸುತ್ತದೆ. ಇಡೀ ವರ್ಷ ಉದ್ದಕ್ಕೂ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಮೂಲಕ ಮಕ್ಕಳು ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುವುದರಲ್ಲಿ ನಮ್ಮ ಶಾಲೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಹಸಿರೇ ಉಸಿರು ಎನ್ನುವ ಚಿಂತನೆ ಮೂಡಿಸಲು ವಿನೂತನವಾಗಿ ಪರಿಸರ ದಿನಾಚರಣೆಯನ್ನು 5/6/2025ರಂದು ಆಚರಿಸಲಾಯಿತು. ಯೋಗ ಮಾಡಿ ರೋಗ ದೂಡಿ ಎಂಬ ಸಂದೇಶವನ್ನು ಸಾರಲು ದಿನಾಂಕ 21/6/2025ರಂದು ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಕ್ಕಳು ಮನುಕುಲದ ಆಶಾ ಕುಸುಮಗಳು.
ಮನೆ ಅಂಗಳ ಬೆಳಗುವ ಮಂಗಳ ದೀಪಗಳು, ಭಾವಿ ಭಾರತದ ಪ್ರಜೆಗಳು ಶಿಲ್ಪಿಗಳು ಎಂಬ ವ್ಯಾಖ್ಯದಂತೆ 28/6/2025 ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಿ ಶಾಲಾ ಸಂಸತ್ ರಚಿಸಲಾಯಿತು. ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಒಳೆಯುತ್ತದೆ ಎಂಬ ಮಾತಿನಂತೆ ಎಲ್ಲ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಪ್ರತಿ ತಿಂಗಳು ಕಟ್ಟುನಿಟ್ಟಾಗಿ ಪರೀಕ್ಷೆ ಏರ್ಪಡಿಸಿ ಫಲಿತಾಂಶವನ್ನು ಸಕಾಲಕ್ಕೆ ಅವರ ಒಂದು ಪಾಲಕರ ಗಮನಕ್ಕೆ ತರಲಾಗುತ್ತದೆ. ಸೋದರತ್ವದ ಸಂಕೇತವಾಗಿ 9/5/2025 ವಿದ್ಯಾರ್ಥಿಗಳಿಗೆ ರಾಖಿ ಕಟ್ಟುವುದರ ಮೂಲಕ ಸಹೋದರತ್ವದ ಮನೋಭಾವನೆಯನ್ನು ಬೆಳೆಸಲು ಸಂಪ್ರದಾಯಗಳನ್ನು ನಮ್ಮ ಶಾಲೆ ಚಾಚು ತಪ್ಪದೆ ನಡೆಸಿಕೊಂಡು ಬರುತ್ತದೆ. ಕಾಲಕಾಲಕ್ಕೆ ಬರುವ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳನ್ನು ಆಚರಿಸುವುದರಲ್ಲಿ ನಮ್ಮ ಸಂಸ್ಥೆಯು ಬಹಳ ಮುಂಚೂಣಿಯಲ್ಲಿದೆ. ಎಲ್ಲರ ಬಾಳಲ್ಲಿ ಸುಖ ಶಾಂತಿಯನ್ನು ನೀಡುವ ಶ್ರೀ ವಿಘ್ನ ವಿನಾಯಕನ ಹಬ್ಬವನ್ನು ನಮ್ಮ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲರಿಗಿಂತ ಮಿಗಿಲಾಗಿ ಆಚರಿಸುತ್ತಾ ಬಂದಿದ್ದೇವೆ. ಗಣೇಶನ ಹಬ್ಬವನ್ನು ಮಕ್ಕಳು ಕೋಲಾಟ ಹಾಗೂ ನೃತ್ಯದೊಂದಿಗೆ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಲ್ಲಿ ಹೆಚ್ಚಿನ ಚೈತನ್ಯವನ್ನು ತುಂಬಲು ಹಾಗೂ ವ್ಯವಹಾರ ಜ್ಞಾನವನ್ನು ಮೂಡಿಸಲು ಹಾಗೂ ವೈಜ್ಞಾನಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಮಕ್ಕಳಿಂದ ಆಹಾರ ಮೇಳ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವರ್ಷವಿಡೀ ತಣಿದು ನಮ್ಮ ಪ್ರೀತಿಯ ಪಾಲಕರ ಮನವನ್ನು ಉಲ್ಲಾಸಗೊಳಿಸಲು ಪಾಲಕರ ವಿನೋದ ಆಟಗಳನ್ನು ದಿನಾಂಕ 14/2/2026 ನೆರವೇರಿಸಲಾಯಿತು. ಮಕ್ಕಳು ವ್ಯಾಪಾರಸ್ಥರಾಗಿದ್ದರು, ಪಾಲಕರಿಲ್ಲೇ ಗ್ರಾಹಕರಾಗಿದ್ದರು. ಪಾಲಕರು ವಿನೋದ ಆಟಗಳನ್ನು ಆಡಿ ಮಕ್ಕಳಂತೆ ಖುಷಿ ಪಟ್ಟರು. ಅದರಲ್ಲಿ ವಿಜೇತರಾದ ಪಾಲಕರಿಗೆ ಈ ಸಮಾರಂಭದಲ್ಲಿ ಗೌರವಿಸಲು ನಮಗೆ ಖುಷಿ ಎನಿಸುತ್ತದೆ. ನಮ್ಮ ಶಾಲೆಯ ಮಕ್ಕಳು ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿಯೂ ನಮ್ಮ ಮಕ್ಕಳ ಬಹುತೇಕ ಪ್ರಶಸ್ತಿಗಳನ್ನು ಪಡೆದು ವಿಜೃಂಭಿಸುತ್ತಾರೆ. ಅಷ್ಟೇ ಅಲ್ಲದೆ ಸೃಷ್ಟಿ ಎಂಬ ವಿದ್ಯಾರ್ಥಿನಿಯು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ್ದು ನಮ್ಮ ಶಾಲೆಯ ಹೆಮ್ಮೆಯ ಒಂದು ಕ್ಷಣ. ಪಾಲಕರ ಸಹಕಾರದಿಂದ ಪ್ರಗತಿ ಸಾಧ್ಯ. ಹಾಗಾಗಿ ಅವರ ಪಾಲ್ಗೊಳ್ಳುವಿಕೆ ಮತ್ತು ಸಲಹೆಗಳನ್ನು ಸ್ವೀಕರಿಸಲು ಪ್ರತಿ ಊರಿನಿಂದ ಒಬ್ಬರ ಅಥವಾ ಇಬ್ಬರನ್ನು ಆಯ್ಕೆ ಮಾಡಿಕೊಂಡು 2025-26ನೇ ಸಾಲಿನ ಶಾಲಾ ಸಲಹಾ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು. ಅವರೆಲ್ಲರ ಸಲಹೆಗಳನ್ನು ಸ್ವೀಕರಿಸಿ ಶಾಲಾ ಪ್ರಗತಿಗೆ ಮುನ್ನಡೆಯನ್ನು ಬರೆಯುತ್ತಿದ್ದೇವೆ. ಒಟ್ಟಿನಲ್ಲಿ ಎಲ್ಲ ಯಶಸ್ವಿ ಸಂಸ್ಥೆಯ ಯಶಸ್ವಿಗೆ ನಮ್ಮ ಶಾಲೆಯ ಅನ್ನದಾತರಾದ ಪಾಲಕರು ಬಂಧುಗಳು ಸಹಕಾರವೇ ನಮಗೆ ಶ್ರೀರಕ್ಷೆ. ಅದು ಹೀಗೆ ಸದಾಕಾಲ ಮುಂದುವರಿಯಲಿ ಎಂದು ಆಶಿಸುತ್ತಾ ವರದಿ ವಾಚನಕ್ಕೆ ವಿರಾಮವನ್ನು ನೀಡುತ್ತೇವೆ. ಜೈ ಹಿಂದ್. ಭಾಗದ ನಡೆದಾಡುವ ದೇವರುಗಳಾದಂತಹ ಶ್ರೀ ಶ್ರೀ ಡಾಕ್ಟರ್ ಚಂದ್ರಶೇಖರ ಮಹಾಸ್ವಾಮಿಗಳು ಹಾಗೂ ಶ್ರೀ ಶಶಿಧರ ಮಹಾಸ್ವಾಮೀಜಿಗಳನ್ನು ಮನದಾಳದಲ್ಲಿ ನೆನಪಿಸಿಕೊಳ್ಳುತ್ತಾ ಅವರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ತಿಳಿಸುತ್ತಾ 2 ದಶಮಾನಗಳನ್ನು ಕಂಡಂತಹ ಶಾಲೆ ಶ್ರೀ ಶಶಿಧರ ಸ್ವಾಮಿ ವಿದ್ಯಾವಾಹಿನಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 20ನೇ ವರ್ಷದ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಶಾಲೆಯ ಸಂಸ್ಥಾಪಕರು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು, ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿ ಕುಷ್ಟಗಿ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿಯೇ ಸಹ ಅತ್ಯಂತ ರೀತಿಯಾದಂತಹ ಹೊಸ ನೂತನ ಒಂದು ಶಿಕ್ಷಣವನ್ನ ರೂಪಿಸಿದಂತಹ ಒಂದು ಸಂಸ್ಥೆಯನ್ನ ಸ್ಥಾಪಿಸಿದಂತಹ ನನ್ನ ಮಾರ್ಗದರ್ಶಕರು ಹಾಗೂ ಅನೇಕ ವಿದ್ಯಾರ್ಥಿಗಳ ಮಾರ್ಗದರ್ಶಕರು ಆದಂತಹ ಶ್ರೀ ಮಹಾಂತೇಶ್ ಎಂ ಕಲಪ್ನವರವರಿಗೆ ನವರೇ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಈ ಶಾಲೆಯ
ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಪಾಟೀಲ್ ರವರೇ, ಹಾಗೂ ಈ ಒಂದು ಶಾಲೆಯ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಬಸವರಾಜ್ ಕರಡಿ ಅಣ್ಣವರೇ, ಹಾಗೂ ಈ ಒಂದು ಶಾಲೆಯ ಒಂದು ಸಲಹಾ ಸಮಿತಿಯ ಸರ್ವ ಸದಸ್ಯರೇ, ನನ್ನ ಹಿರಿಯರೇ, ಹಾಗೂ ವೇದಿಕೆಯ ಮೇಲೆ ಆಗಮಿಸಿರುವಂತಹ ನಿಮ್ಮೆಲ್ಲರ ಈ ಕಾರ್ಯಕ್ರಮಗಳನ್ನ, ಶಾಲೆಯ ಸರ್ವತೋಮುಖಗಳ ಬೆಳವಣಿಗೆಗಳನ್ನ ಜಿಲ್ಲೆಯಾದ್ಯಂತ ಪ್ರತಿಬಿಂಬಿಸುವ ಪತ್ರಕರ್ತ ಆತ್ಮೀಯ ಮಿತ್ರರೇ, ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗುರು ಹಿರಿಯರೇ, ನನ್ನ ಸ್ನೇಹಿತರೇ, ಈ ಶಾಲೆಯಲ್ಲಿ ಒಂದು ಉಪನ್ಯಾಸವನ್ನ ಮಾಡಿ ಅವರು ಸಹ ಅನೇಕ ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತ ನನ್ನ ಸಹೋದ್ಯೋಗಿಗಳೇ ಹಾಗೂ ಗುರು ಹಿರಿಯರೇ, ಶಾಲೆಯ ಸರ್ವತೋಮುಖ ಬೆಳವಣಿಗೆಯಾಗಿ ವಿದ್ಯಾರ್ಥಿಗಳ ಪ್ರತಿ ಹಂತದಲ್ಲೂ ಸಹ ಉತ್ಕೃಷ್ಟವಾದಂತಹ ಶಿಕ್ಷಣವನ್ನ ನೀಡುತ್ತಿರುವಂತಹ ಶಾಲೆಯ ಎಲ್ಲ ಗುರು ವೃಂದವೇ, ಹಾಗೂ ಶಾಲೆಯ ಆಸ್ತಿ, ಸಂಸ್ಥೆಯ ಆಸ್ತಿ ಪಾಲಕ ಬಂಧುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರ್ಯನಿರ್ವಹಿಸಿದಂತಹ ಎಲ್ಲ ಕೈಗಳಿಗೂ ನನ್ನ ಶರಣಾರ್ಥಿಗಳು. ಈ ಒಂದು ಸಂಸ್ಥೆ 20ನೇ ವರ್ಷ ಇವತ್ತು ಸಾಂಸ್ಕೃತಿಕ ಉತ್ಸವವನ್ನ ಆಚರಣೆ ಮಾಡ್ತಾ ಇದೆ ಅಂದ್ರೆ ಆ 20 ವರ್ಷಗಳ ಒಂದು ಕಾಲಾನುಗಟ್ಟ ಅಥವಾ ನಡೆದು ಬಂದ ದಾರಿ ಯಾವ ರೀತಿಯಾಗಿದೆ ಅನ್ನೋದನ್ನ ನನಗೆ ಗೊತ್ತು, ನಿಮಗೂ ಗೊತ್ತು. ಅದಕ್ಕೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದಿಸಬೇಕಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಎಲ್ಲರೂ ಇಲ್ಲೇ ಇದ್ದೀರಿ ಅನ್ಕೊಂಡಿದ್ದೀನಿ. ಇನ್ನೂ ಜೋರಾದ ಚಪ್ಪಾಳೆ ಬರಲಿ. ಇನ್ನು 20 ವರ್ಷದ್ದು ಒಮ್ಮಕ್ಲೆ ಹೊಡಿಬೇಕು ಚಪ್ಪಾಳೆ. ಧನ್ಯವಾದಗಳು ಎಲ್ಲ ಪಾಲಕ ಬಂಧುಗಳಿಗೆ. ಪಾಲಕರೇ, ಒಂದು ಸಂಸ್ಥೆ 20 ವರ್ಷಗಳ ಕಾಲ ನೆಲೆನೂರಿ ಆ ಒಂದು ಪ್ರಗತಿಶೀಲದಲ್ಲಿ ಸಾಗಬೇಕಾದರೆ ಅದಕ್ಕೆ ಎಷ್ಟು ರೀತಿಯಾದಂತಹ ತೊಂದರೆಗಳು, ಕಷ್ಟಗಳು, ನಷ್ಟಗಳು ಬರುತ್ತವೆ ಅನ್ನೋದು ನಮ್ಮೆಲ್ಲರ ಅನುಭವಕ್ಕಿದೆ. ಯಾಕಂದ್ರೆ ಒಂದು ಕುಟುಂಬ ನಾವು ನಡೆಸಬೇಕಾದ್ರೆ ಅನೇಕ ಸಮಸ್ಯೆಗಳು ಬರ್ತವೆ. ಆದರೆ 350ರಿಂದ ಇವತ್ತು 350ರಿಂದ 500 ವಿದ್ಯಾರ್ಥಿಗಳೊಡನೆ ಅವರ ಪಾಲಕರೊಡನೆ ಈ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಇವತ್ತು ನಮ್ಮ ಊರಿನ ಆರಾಧ್ಯ ದೈವವಾಗಿರ್ತಕ್ಕಂಥ ಪರಮ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳನ್ನ ಹಾಗೂ ಪರಮ ಪೂಜ್ಯ ಶಶಿಧರ ಮಹಾಸ್ವಾಮಿಗಳನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಶ್ರೀ ಶಶಿಧರ ಸ್ವಾಮಿ ವಿದ್ಯಾವಾಹಿನಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಈ 20ನೇ ವರ್ಷದ ಸಾಂಸ್ಕೃತಿಕ ಉತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾರ್ಯಕ್ರಮದ ಶಾಲೆಯ SDMC ಶಾಲೆಯ ಅಧ್ಯಕ್ಷರಾದ ಮಹಂತೇಶ್ ಕಲಪ್ನವರೇ, ಅದೇ ರೀತಿಯಾಗಿ ಶಾಲೆಯ SDMC ನೂತನ ಸದಸ್ಯರಾದ ಸುರೇಶ್ ಆರ್ ಪಾಟೀಲ್ ಅವರೇ, ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪಾಲಕರೇ, ಇವತ್ತು ಮಹಂತೇಶ್ ಕಲಪ್ನವರು ಶಶಿಧರ ಸ್ವಾಮಿ ವಿದ್ಯಾವಾಹಿನಿ ಶಾಲೆಯನ್ನ ಕಟ್ಟಿ 20 ವರ್ಷ ಆತು ಅಂತಂದ್ರೆ ಭಾಳ ಹೆಮ್ಮೆ ಅನಿಸ್ತದ. ಯಾಕಂದ್ರೆ ಅಂದ್ರೆ ಪರಮ ಪೂಜ್ಯ ಶಶಿಧರ ಮಹಾಸ್ವಾಮಿಗಳ ಬಯಕೆ ಏನಿತ್ತಂದ್ರೆ ಮಂಗಳೂರು ಭಾಗದಲ್ಲಿ ಕುದ್ಮಲ್ ರಂಗರಾವ್ ಅಂತ ಬರ್ತಾರೆ. ಅವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಕರಾವಳಿ ಭಾಗದಲ್ಲಿ ಪ್ರಾರಂಭ ಮಾಡಿದ್ರು. ಅವರ ಕನಸು ಏನಾಯ್ತಂದ್ರೆ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಅಂದ್ರೆ ಅವರು ಆ ಶಾಲೆಯಲ್ಲಿ ಅವರ ಸ್ಮಶಾನದ ವಾಲ್ನಲ್ಲಿ ಬರೆಸಿದ್ದಾರೆ. ಅವ್ರು ಏನಂದ್ರೆ ನಮ್ಮ ಶಾಲೆಯಲ್ಲಿ ಕಲಿತ ಒಬ್ಬ ದಲಿತ ವಿದ್ಯಾರ್ಥಿ ಅದನ್ನ ಸರ್ಕಾರಿ ನೌಕರಿಯನ್ನ ತೆಗೆದುಕೊಂಡು ಆತ ಕಾರಿನಲ್ಲಿ ನಮ್ಮ ಊರಿಗೆ ಬಂದಾಗ ಆತನ ಕಾರಿನ ಧೂಳು ನನ್ನ ಹಣೆಗೆ ಬಡ್ದಾಗ ನಮ್ಮ ಶಾಲೆ ಕರೆದ್ರು ಸ್ವಾರ್ಥಕ ಆಗತ್ತಂತ ಅವರು ಹೇಳಿದ್ರು. ಆದರೂ ಕೂಡ ಪರಮ ಪೂಜ್ಯ ಶಶಿಧರ ಮಹಾಸ್ವಾಮಿಗಳವರು ಈ ಜಾತಿ ಹೇಳಿಲ್ಲ, ಎಲ್ಲರೂ ಕೂಡ ಎಲ್ಲ ಜಾತಿಯವರು ಕೂಡ ನಮ್ಮ ಮುದೇನೂರು ಶಾಲೆಯಲ್ಲಿ ಶಶಿಧರ ಮಹಾಸ್ವಾಮಿಗಳ ಶಾಲೆ ತಾವರಗೆರೆಯಲ್ಲಿ ಒಂದು ಕಾಲೇಜ್ ಇದೆ. ಅದೇ ರೀತಿಯಾಗಿ ನಮ್ಮ ಹೆಸರು ಯಾವ ತರ ಇದೆ ಅನ್ನೋದು ಒಂದು ಉದಾಹರಣೆ. ಮೊನ್ನೆ ಇಲ್ಲೇ
ಶಶಿಧರ ಮಹಾಸ್ವಾಮಿಗಳ ವಿದ್ಯಾರ್ಥಿ ಇದು ಕಾಲೇಜಿನಲ್ಲಿ ತಾವರಗೆರೆಯಲ್ಲಿ ವೀರೇಶ್ ಹಿರೇಮಠ, ಡಾಕ್ಟರ್ ವೀರೇಶ್ ಹಿರೇಮಠ ಅಂತಂದು ಇಲ್ಲೇ ಜಾಂತಾಪುರದವರು. ಯಾಕೆ ಈ ಮಾತು ಹೇಳ್ತಾನೆ ಅಂದ್ರೆ ಅವ್ರ ಅಪ್ಪಾಜಿ ನನಗೆ ಫೋನ್ ಮಾಡಿದ್ರು. ಅವರು 12 ತನ ಶಶಿಧರ ಮಹಾಸ್ವಾಮಿಗಳ ಕಾಲೇಜಿನಲ್ಲಿ ತಾವರಗೆರೆಯಲ್ಲಿ ಓದಿ ಮೆಡಿಕಲ್ ಕಲಿತ್ಕೊಂಡು ಮುದೇನೂರಿಗೆ ಬಂದು ಕಾಸಿ ಈಗ 2-3 ಕೋಟಿ ಕೊಟ್ಟರು ಕೂಡ ಅನೇಕ ಇಂಥ ಕ್ರಾಂತಿಗಳನ್ನ ನಮ್ಮ ಭಾಗದಲ್ಲಿ ಪರಮ ಪೂಜ್ಯ ಶಶಿಧರ ಮಹಾಸ್ವಾಮಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾಂತೇಶ್ ಕಲ್ಲಪ್ಪನವರು 20 ವರ್ಷದಿಂದ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ. ಆ ಸಂಸ್ಥೆ ಇನ್ನೂ ಎಮ್ಮರವಾಗಿ ಬೆಳೀಲಿ. ಅದೇ ರೀತಿಯಾಗಿ ಇಂಥ ಈಗ ಹೇಳಿದ್ನಲ್ಲ ಉದಾಹರಣೆಗಾಗಿ ನಮ್ಮ ಡಾಕ್ಟರ್ ವೀರೇಶ್ ಹಿರೇಮಠ ಅವರು PGIಯಲ್ಲಿ 3-4 ಕೋಟಿ ಹಣ ಕೊಟ್ಟರು ಕೂಡ ಫ್ರೀ ಆಗಿ ಸಿಕ್ಕದ. ಅಂತ ಸೀಟ್ಗಳನ್ನ ನೀವು ತೆಗೆದುಕೊಂಡಾಗ ಮಾತ್ರ ನಮ್ಮ ಮಾಂತೇಶ್ ಕಲ್ಲಪ್ಪನವರು ಶಾಲೆ ಕಟ್ಟಿದಕ್ಕೂ ನಮ್ಮೂರಿಗೆ ಸ್ವಾರ್ಥ ಆಗತ್ತಾ. ಅದಕ್ಕೆ ದಯಮಾಡಿ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇನ್ನೂ ಉನ್ನತ ಅಧಿಕಾರಿಗಳಾಗಿ ನಾವು ಕುದ್ಮಲ್ ರಂಗರಾವ್ ಅವರ ಬೇಡಿಕೆ ಮತ್ತು ಪರಮ ಪೂಜ್ಯ ಶಶಿಧರ ಮಹಾಸ್ವಾಮಿಗಳ ಏನು ಬಯಕೆ ಇತ್ತು ಅದನ್ನು ಕೂಡ ತಾವೆಲ್ಲರೂ ಈಡೇರಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು 4 ಮಾತು ಮುಗಿಸ್ತೇನೆ. ಜೈ ಜಯಕರ. ಗುರು ವಿಷ್ಣು ಗುರು ಮಹೇಶ್ವರ ಸಾಕ್ಷಾತ್ಕಾರಾಯ ತಸ್ಮೈ ಸದ್ಗುರುವೇ ನಮಃ. ಪ್ರಾತಸ್ಮರಣೀಯ ಪುಣ್ಯಕ್ಷೇತ್ರ ಮುದೇನೂರಿನ ಮಹಾ ಪುಣ್ಯಾತ್ಮರು ಪುರುಷರಾಗಿರ್ತಕ್ಕಂಥ ಘನಲಿಂಗು ಚಕ್ರ ಪೂಜಾ ನಿಷ್ಠರಾಗಿರ್ತಕ್ಕಂಥ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನ ನೆರವೇರಿಸಿದಂಥ ಪರಮ ಪೂಜ್ಯ ಲಿಂಗೈಕ ಡಾಕ್ಟರ್ ಚಂದ್ರಶೇಖರ ಮಹಾಸ್ವಾಮಿಗಳವರ ಪವಿತ್ರ ಕರ್ತೃ ಗರ್ದಿಗೆಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅವರ ಕರಸಂಜಾತರಾಗಿರ್ತಕ್ಕಂಥ ಲಕ್ಷಾಂತರ ವಿದ್ಯಾರ್ಥಿಗಳ ನಂದ ದೀಪವಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಕಂಡಿರ್ತಕ್ಕಂಥ ನಡೆದಾಡುವ ದೇವರಾಗಿರ್ತಕ್ಕಂಥ ಪರಮ ಪೂಜ್ಯ ಪ್ರೊಫೆಸರ್ ಶಶಿಧರ ಮಹಾಸ್ವಾಮಿಗಳವರ ಪವಿತ್ರ ಕರ್ತೃ ಗದ್ದಿಗೆಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಮುದೇನೂರಿನ ಜನನಿ ಜಗನ್ಮಾತೆ ಮಾತೋಶ್ರೀ ಸಜ್ಜಲಗುಡ್ಡದ ಶರಣಮ್ಮನವರ ಪವಿತ್ರ ಗದ್ದುಗೆಗೆ ಹಣೆಮಣೆದು ಈ ಒಂದು ಯಶಸ್ವಿ ಸಾಂಸ್ಕೃತಿಕ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಈ ಒಂದು ದಿವ್ಯ ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನೂರಾರು ವಿದ್ಯಾರ್ಥಿಗಳ ಶಿಕ್ಷಣ ಚಕ್ರವರ್ತಿಗಳಾಗಿರ್ತಕ್ಕಂಥ ಉಸಿರಿರುವವರೆಗೂ ಹೆಸರ ಇರುವ ಸಾಧನೆಯನ್ನು ಗೈದ ಸನ್ಮಾನ್ಯ ಶ್ರೀ ಮಾಂತೇಶ್ ಕಲ್ಲಪ್ಪನವರೇ, ಅದೇ ಥರನಾಗಿ ಸಲಹಾ ಸಮಿತಿಯ ಹಿರಿಯರು ಮಾವನವರಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಕರಡಿಯವರೇ, ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ DICCನ ರಾಜ್ಯ ಪ್ರಧಾನಿ ಕಾರ್ಯದರ್ಶಿಯಾದಂಥ ಹುಸೇನಪ್ಪ ಹಿರೇಮನಿಯವರೇ, ಪತ್ರಿಕಾ ಮಾಧ್ಯಮ ಹಾಗೂ ಮೈಲಾರಲಿಂಗೇಶ್ವರ ಅಂಗಡಿಯ ಮಾಲೀಕರಾಗಿದ್ದಂಥ ಕಳಕಪ್ಪನವರೇ, ಹಾಗೂ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಆಡಳಿತ ನಡೆಸ್ತಕ್ಕಂಥ ಶಶಿಕಲಾ ಮೇಡಮ್ ಅವರೇ, ಹಾಗೂ ಈ ಒಂದು ನಾಡಿನಾದ್ಯಂತ ಸುದ್ದಿಯನ್ನು ಹಬ್ಬಿಸುವ ಚಂದ್ರಶೇಖರ್ ಗೊರ್ಬಾಳ್ ಅವರೇ, ತಿರುಪತಿ ಎಲಿಗಾರ್ ಅವರೇ, ಹಾಗೂ ಶಿವಪ್ಪ ಗೊರ್ಬಾಳ್ ಹಿರಿಯರೇ, ಹಾಗೂ ಅವರಿವರೇನಿದೆ ದಯವಿಟ್ಟು ಸಮಯ ಇಲ್ಲ, ಎಲ್ಲ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿದ್ದಂಥ ಗೌರವಾನ್ವಿತ ಆತ್ಮೀಯ ಎಲ್ಲ ನನ್ನ ಅತಿಥಿ ಮಹೋದಯರೇ, ಹಾಗೂ ಈ ಒಂದು ಸಂಸ್ಥೆಯ ಪಿಲ್ಲರ್ಸ್ ಅಂದ್ರೆ ಎಲ್ಲದಕ್ಕೂ ಕಾರಣೀಕರ್ತರಾಗಿರ್ತಕ್ಕಂಥ ಪಾಲಕ ಪೋಷಕ ದೇವರುಗಳೇ, ಹಾಗೂ ಈ ಒಂದು ಸಂಸ್ಥೆಯ ಅಧ್ಯಕ್ಷರಿಗೆ ಬಲಗೈಯಾಗಿ ನಿಂತಿರುವ ಶಿಕ್ಷಕ ವೃಂದವೇ, ಗುರುಮಾತೆಯರೇ, ಗುರುವೃಂದವೇ, ಹಾಗೂ ಈ ಎಲ್ಲದಕ್ಕೂ ಕಾರಣರಾಗಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಮುದ್ದು ವಿದ್ಯಾರ್ಥಿ ಅವರ ಕುಟುಂಬದಿಂದ ನಮಸ್ಕಾರ ಅಂತ ಹೇಳ್ತಾ, ನಮ್ಮ ಊರಿನ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾದ ಶಶಿಧರ ಸ್ವಾಮಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾವಾಹಿನಿಯ ವಾರ್ಷಿಕೋತ್ಸವದ ಈ ಒಂದು ಪುಣ್ಯ ವೇದಿಕೆಯ ಉದ್ಘಾಟನೆ ಅವಕಾಶ ನೀಡಿದ ಶಾಲಾ ಅಧ್ಯಕ್ಷರಿಗೂ ಆಡಳಿತ ಮಂಡಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶಾಲೆ ಎನ್ನುವುದು ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದು ಕನಸುಗಳ ಗೂಡು, ಭವಿಷ್ಯದ ಬೀಜ ಬಿತ್ತುವ ನೆಲ,
ಮೌಲ್ಯಗಳ ಮಂದಿರ. ಇಲ್ಲಿ ಮಕ್ಕಳಿಗೆ ಅಕ್ಷರ ಜ್ಞಾನ ಮಾತ್ರವಲ್ಲ, ಶ್ರೀ ಗುರು ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು. ತನು ಬಯಲಾಯಿತು ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕೈ ಬಯಲಾಯಿತು. ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕೈ ಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಕಂಡು ಎನ್ನ ತನು ಬಯಲಾಯಿತು. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿ ಎನ್ನ ಭಾವಂ ನಾಸ್ತಿಯಾಯಿತು. ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿ ಎನ್ನ ಭಾವಂ ನಾಸ್ತಿಯಾಯಿತು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂಬುದ ನೆಲೆ ಮಾಡಿ ಭವಪಾಶಗಳ ಹರಿದಿಪ್ಪೆಯಾಗಿ ನಿನ್ನ ಸಂಗದಿಂದ ಆನು ಬದುಕಿದೇನು. ನಿನ್ನ ಸಂಗದಿಂದ ಆನು ಬದುಕಿದೇನು. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು. ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕೈ ಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಬಯಲಾಯಿತು. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು.
ಹಲೋ. ವಚನ ನೃತ್ಯವನ್ನು ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ತಟ್ಟುವುದು. 625 ಅಂಕಗಳಿಗೆ 538 ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಅದೇ ರೀತಿಯಾಗಿ ಈರಣ್ಣ ಬಿ ಮೇಟಿ 625 ಅಂಕಗಳಿಗೆ 518 ಅಂಕಗಳನ್ನು ಪಡೆದುಕೊಂಡು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸರಳಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಅದೇ ರೀತಿಯಾಗಿ ಜಗತ್ತನ್ನು ಸೂರ್ಯ ಬೆಳಗಿದರೆ ವಿದ್ಯಾರ್ಜನೆಯು ಭವಿಷ್ಯವನ್ನು ಬೆಳಗುತ್ತದೆ ಎನ್ನುವುದಕ್ಕೆ ಈ ಪ್ರತಿಭೆಗಳು ವೇದಿಕೆ ಮೇಲಿರುವ ಪ್ರಮುಖ ಗಣ್ಯ ಮಹನೀಯರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಶಶಿಧರ ಸ್ವಾಮಿ ವಿದ್ಯಾವಾಹಿನಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮುದೇನೂರ್ ಅಭಿನಂದನಾ ಪತ್ರ ಶ್ರೀ ಶಿವಕುಮಾರ್ ಎಸ್ ಪಾಗದ್, ಸಾಕಿನ್ ಕನ್ಸಾವಿ, ಸಾರಿಗೆ ಇಲಾಖೆ. ಇವರು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಇಲಾಖೆಯಲ್ಲಿ ಸರ್ಕಾರಿ ಸೇವೆಯೇ ದೇವರ ಸೇವೆ ಎಂದು ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ನಮ್ಮ ಶಾಲೆಗೆ, ಪಾಲಕರಿಗೆ ಹಾಗೂ ಸಮಾಜಕ್ಕೆ ಗೌರವ ತಂದು ಕೊಟ್ಟಿದ್ದಕ್ಕಾಗಿ ಇವರಿಗೆ ದಿನಾಂಕ 6/3/2026 ಗೌರವಪೂರ್ವಕವಾಗಿ ಶ್ರೀ ಯಶಸ್ವಿ ಶಾಲೆ ಅಭಿನಂದಿಸಿ ಗೌರವಿಸಿ ಕೊಡಮಾಡಿದ ಅಭಿನಂದನಾ ಪತ್ರ. ಸ್ಥಳ ಮುದೇನೂರು. ವೀರ ವನಿತೆಯರ ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ಚಪ್ಪಾಳೆ 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 ನಿಮಗೀಗಾಗಲೇ ಸಮಯ ಆಗಿದೆ. ಬಹಳ ಕುತೂಹಲದಿಂದ ನಿಮ್ಮ ಮಕ್ಕಳ ಡಾನ್ಸ್ ನೋಡ್ಬೇಕಂತ ವಿಚಾರ ಮಾಡಕತ್ತೀರಿ. ಆದರೆ ಈ ಶಾಲೆಯ ಸಾಧನೆ ಏನನ್ನೋದು, ಒಂದು ವರ್ಷದ ಸಾಧನೆ ಏನು, ಹಿಂದಿನ 20 ವರ್ಷಗಳ ಸಾಧನೆ ಏನನ್ನೋದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕಾದ್ರೆ ವರ್ಷಕ್ಕೊಮ್ಮೆ ಸಿಗುವ ಒಂದು ಸಣ್ಣ ಅವಕಾಶ ಇದೆ ನಮಗೆ. ಹಾಗಾಗಿ 20 ವರ್ಷಗಳಲ್ಲೇ ಸಮಾಧಾನದ ಪಾಲಕರನ್ನ ಕಂಡಿದ್ದು ಇದೇ ವರ್ಷ. ಹಾಗಾಗಿ ನಾವು ಜಾಸ್ತಿ ಸಮಯನ ತೆಗೆದುಕೊಳ್ಳೋದಿಲ್ಲ. ಒಂದು ಮಾತಂತ ಹೇಳ್ತೀನಿ, ಪ್ರತಿ ವರ್ಷವೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಗೆ, ಸರ್ಕಾರಿ ಹುದ್ದೆಗೆ ಆಯ್ಕೆ ಆಗ್ತಾ ಇದ್ದಾರೆ. ಇದು ನಮ್ಮ ಶಾಲೆಯ ಹೆಮ್ಮೆಯ ವಿಷಯ ಹಾಗೂ ಶ್ರೀ ಶಶಿಧರ ಮಹಾಸ್ವಾಮಿಗಳ ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ವೀರೇಶ, ಹಂಗಿದ್ದಾಗ ಒಂದು ಕ್ಲಾಪ್ಸ್ ಹಾಕೋದೊಂದು ವಿಡಿಯೋ ಮಾಡಿ ಇಟ್ಬಿಡು, ಆಡಿಯೋ. ಹಾಂ, ಕಾಣವಲ್ದು ನನಗಂತ ಏನು ಕಾಣವಲ್ದು ಮುಂದೆ. ಹಾಂ, ಇಲ್ಲಾಂದ್ರೆ ಈ ಸ್ಟೇಜಿಗೆ ಜೋಶ್ ಬರಲ್ಲ. ಇನ್ನು ಜಾಸ್ತಿ ಹೇಳಕ್ಕಂತ ನಾ ಪೇರೆಂಟ್ಸ್ ಮೀಟಿಂಗಲ್ಲಿ ಎಲ್ಲ ಪೇರೆಂಟ್ಸ್ಗೆ ಹೇಳಿರ್ತೀನಿ. ಆದರೆ ಒಂದು ವಿಷಯ ತಲೆಗಿಟ್ಟುವರಿ, ಎಲ್ಲ ಪಾಲಕ ಬಂಧುಗಳು ನಿಮ್ಮ ಮಕ್ಕಳ ಕಾರ್ಯಕ್ರಮ ಮುಗಿದ ಮೇಲೆ ನೀವು ಮನೆಗೆ ಹೋಗಬೇಡಿ. ಇನ್ನುಳಿದ ಮಕ್ಕಳು ಕೂಡ ಅವು ನಿಮ್ಮ ಮಕ್ಕಳೆಂದೇ ಭಾವಿಸಿ ಪ್ರೋಗ್ರಾಮ್ ಎಲ್ಲ ಮುಗಿಯುವವರೆಗೂ ನನ್ನ ವಿನಂತಿ, ನೀವು ಯಾರೂ ಹೋಗ್ಬೇಡ್ರಿ. ಹೌದಾ? ನಿಮ್ಮ ಮಕ್ಕಳು ಮುಗಿಸ್ಕೊಂಡು ಹೋದ್ರಪ್ಪ ಅಂತಂದ್ರೆ, ಯಾಕೆಂತಂದರೆ ಇಲ್ಲಿ ನಾವು 50-60 ಸಾಂಗ್ಗಳನ್ನು ಹಾಕಿಲ್ಲ. ಕೆಲವು ಮೆಸೇಜ್ ಕೊಡ್ತಕ್ಕಂಥ ಸಾಂಗ್ಗಳಿವೆ, ರೂಪಕಗಳಿವೆ, ನಾಟಕಗಳಿವೆ. ಇವುಗಳನ್ನು ನಿಮ್ಮ
ಎಲ್ಲೂ ನಿಮಗೆ ಬೇಜಾರಾಗದಂತೆ ಆ ಕಾರ್ಯಕ್ರಮವನ್ನು ಹೆಣೆದಿರ್ತಾರೆ ನಮ್ಮ ಶಿಕ್ಷಕ ಬಳಗದವರು. ದಯವಿಟ್ಟು ಎಲ್ಲವನ್ನ ಮುಗಿಸ್ಕೊಂಡು ಇದರಿಂದ ಬರ್ತಕ್ಕಂಥ ಸಂದೇಶವನ್ನ ನಿಮ್ಮ ಮನದಲ್ಲಿ ಮನದಟ್ಟು ಮಾಡಿಕೊಂಡು ಬೇರೆಯವರಿಗೂ ತಿಳಿಸಿ ನಮ್ಮ ಶಾಲೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ನಿಮ್ಮ ಸಹಕಾರ ಬಹಳ ಮುಖ್ಯ. ಈ ಬಾರಿ ನಾನೊಬ್ಬನೇ ಎಷ್ಟಂತ ಮಾಡಲಿ, ಹಾಗಾಗಿ ಒಂದು ಶಾಲಾ ಸಲಹಾ ಸಮಿತಿಯನ್ನು ಮಾಡಿದ್ದೀವಿ. ಆ ಶಾಲಾ ಸಮಿತಿಯವರು ನಮ್ಮ ಸಲಹೆಯನ್ನು ಕೊಡ್ತಾರೆ, ಅವರು ಕೂಡ ನಮ್ಮ ಕೈ ಜೋಡಿಸಿದ್ದಾರೆ. ಮತ್ತು ಇವತ್ತಿನ ದಿವಸದಲ್ಲಿ ಇಂಥ ಅದ್ದೂರಿ ಕಾರ್ಯಕ್ರಮ ನಡಿಬೇಕಾದ್ರೆ ಕಾಣದ ಕೈಗಳು ಬಹಳಷ್ಟಿವೆ. ನಮ್ಮ ಸಲಹಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಸಾಶ್ವಾಳ ನಮ್ಮ ಬಸನಗೌಡರು ಮಾಲಿ ಪಾಟೀಲ್ ಅವರು ಕೂಡ ಈ ಒಂದು ಸರ್ ನಮ್ಮದು ಏನಾರು ಇರಲಿ ಅಂತೇಳಿ ಸ್ವೀಟನ್ನು ಮಾಡಿಸಿದ್ರು. ಇನ್ನು ಮೈಲಾರಪ್ಪನವರು ನಾನು ಅಕ್ಕಿ ಕೊಡಿಸ್ತೀನಿ ಅಂತಂದರು. ನಮ್ಮ ದುಬೈ ರಾಜಶೇಖರ್ ಅವರು ಸರ್ ನಮ್ಮದು ಏನಾರು ಇರಲಿ ಮಗನ ಬರ್ತ್ಡೇ ಐತೆ ಅಂತ ಅವರು ಕೂಡ ಆ ದಾಸೋಹಕ್ಕೆ ತಮ್ಮದೇ ಆದ ಒಂದು ಕಾಣಿಕೆಯನ್ನು ಕೊಟ್ಟರು. ಹೀಗೆ ಭಾಳಷ್ಟು ಜನರದಾರ ಹೇಳ್ಕೊತ ಹೋದ್ರು. ನಾನು ಕೇಳಿಲ್ಲ, ಯಾರನ್ನೂ ಇವತ್ತಿಗೂ ಕೇಳಿಲ್ಲ, ಕೇಳೋದು ಇಲ್ಲ. ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ಸಹಕಾರ ಸಹಾಯ ನಾನು ಅವರಿಗೆ ಚಿರಋಣಿ ಆಗಿರ್ತೀನಿ. ಈ ಮೂಲಕ ಈ ಸಭೆ ಮೂಲಕ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತೀನಿ. ಇನ್ನು ಪಾಲಕ ಬಂಧುಗಳು ದಯವಿಟ್ಟು ಸಹಕರಿಸಬೇಕು. ನಮ್ಮ ಮಗುವೊಂದು ಒಬ್ರದ್ದು ಮುಂಚೆ ಇರುತ್ತೆ, ಒಬ್ರದ್ದು ಲಾಸ್ಟ್ಗೆ ಇರುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನಿಮ್ಮ ಬೇರೆ ಏನು ಸಂದೇಶ ಕೊಡಲ್ಲ. ಎಲ್ಲ ಮಕ್ಕಳು ನಿಮ್ಮ ಮಕ್ಕಳೇ ಎಂದು ಭಾವಿಸಿ ಎಲ್ಲ ಪ್ರೋಗ್ರಾಮ್ಗಳನ್ನ ನಡೆಸ್ಕೊಂಡು ಹೋಗ್ರಿ. ಆಮೇಲೆ ನಿಮಗೆ ಮಕ್ಕಳಿಗೆ ನಿದ್ದೆ ಬಂದಿದೆ ಅಂದರೆ 5 ರೂಮನ್ನು ನಿಮಗೋಸ್ಕರ ನಾವು ಮುಡುಪಾಗಿಟ್ಟಿದ್ದೀವಿ. ಆ ಒಂದು ರೂಮಲ್ಲಿ ನಿಮ್ಮ ಮಕ್ಕಳನ್ನು ಮಲಗಿಸಿ ಹೋಗಬೇಕಾದ್ರೆ ಸಮಾಧಾನದಿಂದ ಹೋಗಿ. ಯಾವುದೇ ರೀತಿಯ ಇಲ್ಲಿ ಜಗಳ ತಂಟೆ ಇಲ್ಲಿವರೆಗೂ ನಡೆದಿಲ್ಲ, ನಡಿಕೂಡುದು, ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇನ್ನು ಮುಂದೆ ಪ್ರೋಗ್ರಾಮ್ ಚಾಲೂ ಆಗುತ್ತೆ. ಧನ್ಯವಾದಗಳು. ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು. ಹಾಗೆ ಮನಸ್ಸು ಇಲ್ಲದಿದ್ದರೂ ಕೂಡ ಈ ಕಾರ್ಯಕ್ರಮವನ್ನು ಮುಗಿಸಲೇಬೇಕು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿದ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ಮಹಾಂತೇಶ್ ಕಲ್ಲಪ್ಪನವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಸುರೇಶ್ ಪಾಟೀಲ್ ಅಧ್ಯಕ್ಷರು, ಯಶಸ್ವಿ ಶಾಲಾ ಸಮಿತಿಯ ಮುದೇನೂರು, ಇವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಗಣ್ಯ ಮಹನೀಯರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯ ಮಹನೀಯರಿಗೆ ಕಾರ್ಯಾಲಯದಲ್ಲಿ ಉಪಹಾರದ ವ್ಯವಸ್ಥೆ ಇರುತ್ತದೆ, ಉಪಹಾರವನ್ನು ತೆಗೆದುಕೊಂಡು ಹೋಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ.